ಅಧಿಕಾರಕ್ಕೆ ಬಂದಿದ್ದು ಕುರ್ಚಿ ಕಿತ್ತಾಟ ಮುಂದುವರಿತಾನೆ ಇದೆ. ನಾನ್ ಸಿಎಂ ಆಗ್ತೀನಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳ್ತಾನೆ ಬಂದ್ರು. ಬಟ್ ಈಗ ಕಾಂಗ್ರೆಸ್ ನಲ್ಲಿ ಪವರ್ ಶೇರ್ ಜಟಾಪಟಿ ಮತ್ತೆ ಮುಂದುವರಿತಾ ಇದೆ, ಮುನ್ನೆಲೆಗೆ ಬಂದಿದೆ ಕೂಡ. ಡಿಸಿಎಂ ಡಿಕೆ ಶಿವಕುಮಾರ್ ಆಸೆಗೆ ತಣ್ಣೀರು ಎರಚಿದ್ರ ಸಿಎಂ. ಸಚಿವರ ಸಭೆಯಲ್ಲಿ ಆಪ್ತರಿಗೆ ಸಿಎಂ ಹೇಳಿದ್ದೇನು? ರಿಪಬ್ಲಿಕಾನದಲ್ಲಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಮಾಹಿತಿ. ಮೊನ್ನೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಆಯಿತು. ಆ ಮೀಟಿಂಗ್ ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಆಡಿರುವ ಮಾತು ಕಾಂಗ್ರೆಸ್ ಪಾಳೆಯದಲ್ಲಿ ದೊಡ್ಡ ಮಟ್ಟದ ಹಲ್ಚಲ್ಗೆ ಕಾರಣ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಹಾಗಾದ್ರೆ ಕಾಂಗ್ರೆಸ್ ನಲ್ಲಿ ಪವರ್ ಶೇರ್ ಒಪ್ಪಂದ ಆಗೇ ಇಲ್ವಾ? ಇನ್ನು 4 ಬಜೆಟ್ ನಾನೇ ಮಂಡಿಸ್ತೀನಿ ಅಂತ ಸಿಎಂ ಆ ಸಭೆಯಲ್ಲಿ ಹೇಳಿದ್ದಾರಂತೆ. ಅಧಿಕಾರ ಹಸ್ತಾಂತರದ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ. ತಮ್ಮ ಆಪ್ತರಿಗೆ ಅಭಯ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಾನೇ ಸಿಎಂ ಅನ್ನುವ ಮೂಲಕ ಡಿಕೆ ಶಿವಕುಮಾರ್ ಅವರಿಗೆ ಖಡಕ್ ಸಂದೇಶ ಕೊಟ್ಬಿಟ್ರ ಸಿಎಂ ಅನ್ನುವಂತ ಪ್ರಶ್ನೆ ಇದೆ. ಪವರ್ ಶೇರಿಂಗ್ 2.5 ವರ್ಷ ಅಧಿಕಾರ ಹಂಚಿಕೆಯ ಮಾತುಕತೆ ಆಗ್ಬಿಟ್ಟಿದೆ, ಒಪ್ಪಂದ ಆಗಿದೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಯಾವುದೂ ಕೂಡ ಆಗಿಲ್ಲ. ಪೂರ್ಣಾವಧಿಯ ತನಕ ಕೂಡ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿತಾರ ಅನ್ನೋದು ಕುತೂಹಲ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಕೂಡ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಸಿಎಂ ಬದಲಾವಣೆ ಸುದ್ದಿಗೆ ಫುಲ್ ಸ್ಟಾಪ್. ಡಿಕೆಶಿ ಬಣಕ್ಕೆ ಸಂದೇಶ ರವಾನಿಸಿದ ಟಗರು. ಕಾಂಗ್ರೆಸ್ ಅಲ್ಲಿ ಮುಖ್ಯಮಂತ್ರಿ ಪವರ್ ಶೇರಿಂಗ್ ಹೆಚ್ಚಾಗಿ ಕೇಳಿ ಬರುತ್ತಿದೆ. ಡಿಕೆ ಶಿವಕುಮಾರ್ ವಿದೇಶ ಪ್ರವಾಸಕ್ಕೆ ಹೋಗ್ತಿದ್ದಂತೆ ಸಿಎಂ ಟೀಮ್ ಅಲರ್ಟ್ ಆಗಿ ಸಭೆ ನಡೆಸಿದೆ. ಈ ಮಧ್ಯೆ ಸಿಎಂ ಬದಲಾವಣೆ ಚರ್ಚೆ ಹೆಚ್ಚಾಗ್ತಿದ್ದಂತೆ ಸಿಎಂ ಎಂಟ್ರಿ ಕೊಟ್ಟಿದ್ದು ಇದಕ್ಕೆಲ್ಲ ಬ್ರೇಕ್ ಹಾಕಿದ್ದಾರೆ. ಯಾವುದೇ ಅಧಿಕಾರ ಹಸ್ತಾಂತರ ವಿಚಾರ ಹೈಕಮಾಂಡ್ ಮುಂದೆ ಚರ್ಚೆ ಆಗಿಲ್ಲ. ಹೈಕಮಾಂಡ್ ಬಳಿ ಯಾವುದೇ ಪವರ್ ಶೇರ್ ಬಗ್ಗೆ ಒಪ್ಪಂದ ಆಗಿಲ್ಲ ಅಂತ ಸಿಎಂ ಹೇಳಿದ್ದಾರೆ. 4 ಬಜೆಟ್ ನಾನೇ ಮಂಡಿಸ್ತೀನಿ ಅಂತ ಆಪ್ತ ಸಚಿವರಿಗೆ ಸಿಎಂ ಹೇಳಿದ್ದಾರೆ. ಕಾಂಗ್ರೆಸ್ನ ಕೆಲ ಶಾಸಕರುಗಳು ಪ್ರತ್ಯೇಕ ಸಭೆ ನಡೆಸಿದ್ದಾರೆ ಸರ್, ಒಕ್ಕಲಿಗ ಶಾಸಕರುಗಳು ಮನೆಗಳಲ್ಲಿ. ಸರ್ ಇದು ಬಸ್ ಉದ್ದೇಶ ಏನು ಸರ್? ಊಟಕ್ಕೆ ಸೇರಿದ್ರೆ ಸಭೆ ನಡೆಸಿದರೆ ಅಂತ ನೀವು ಮುಖ್ಯ ಮಾಡ್ಕೊಂಡ್ರೆ ಏನ್ ಮಾಡಬೇಕು? ಅಲ್ಲಿ ಉದ್ದೇಶ ಏನು ಸರ್ ಊಟ ಸೇರಿದ್ದು? ಊಟ ಮಾಡಕ್ಕೆ. ಅಲ್ಲದೆ ಸಿಎಂ ಬದಲಾವಣೆ ಎಲ್ಲ ಸುಳ್ಳು ಅಂತ ಸಿದ್ದರಾಮಯ್ಯ ಪವರ್ ಶೇರಿಂಗ್ ಚರ್ಚೆಗೆ ಇತಿಶ್ರೀ ಹಾಡುವ ಮೂಲಕ ಡಿಕೆಶಿ ಬಣಕ್ಕೆ ಸಂದೇಶ ರವಾನಿಸಿದ್ದಾರೆ. ಸಚಿವ ಸಂಪುಟ ಸಭೆ ಬದಲಾವಣೆ ಅಂತ ಅನ್ನೋದು ಅಥವಾ ಮುಖ್ಯಮಂತ್ರಿ ಬದಲಾವಣೆ ಅಥವಾ ಬೇರೆ ಬೇರೆ ಚರ್ಚೆ ಸರ್ ಬಸ್ ರೇಟ್ ಎಲ್ಲ ಸುಳ್ಳು. ಸರ್ ಯಾವುದೇ ಬದಲಾವಣೆ ಇಲ್ಲ ಸರ್. ಹಂಗಿದ್ರೆ ಸರ್ ಬಸ್ ಬೂದಿ ಮುಚ್ಚಿರೋ ಕೆಂಡದಂತೆ ಇರೋ ಕುರ್ಚಿ ಫೈಟ್ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಏನ್ ಹೇಳ್ತಾರೋ ಅಥವಾ ಪರೋಕ್ಷವಾಗಿ ತಿರುಗೇಟ್ ನೀಡ್ತಾರ ಅನ್ನೋದು ಕಾದ್ ನೋಡ್ಬೇಕು. ವಿಜಯ್ ಜೊನ್ನಹಳ್ಳಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಯಾವುದೇ ಪಕ್ಷಗಳು ಅಧಿಕಾರದಲ್ಲಿದ್ದಾಗ ಈ ಸಂಕ್ರಾಂತಿ ಬಂದಾಗ ಏನಾದ್ರೂ ಬೆಳವಣಿಗೆಗಳು ಆಗ್ಬಿಡುತ್ತಾ ಅನ್ನುವಂತ ಕುತೂಹಲ. ಹಂಗೆ ಈಗ ಕಾಂಗ್ರೆಸ್ನಲ್ಲೂ ಕೂಡ ಸಚಿವ ಸಂಪುಟ ಪುನರ್ರಚನೆ. ಸಂಕ್ರಾಂತಿ ನನಗೆ ರವಿಚಂದ್ರನ್ ಪಿಕ್ಚರ್ ಬರ್ತಾ ಇತ್ತು. ಸಂಕ್ರಾಂತಿ ಬಂತು. ನಿಜ ತಾನೇ ಸರ್, ಯಾವಾಗ್ಲೂ ಸಂಕ್ರಾಂತಿ ಬಂದಾಗ ರಾಜಕೀಯ ವಲಯದಲ್ಲಿ ಏನೋ ಆಗ್ಬಿಡುತ್ತೆ. ಕರ್ನಾಟಕದಲ್ಲಿ ಹಂಗಿತ್ತು. ಚಲನಚಿತ್ರರಂಗದಲ್ಲಿ ಒಂಥರ ಸಂಕ್ರಾಂತಿ ಅಂತ ಬಂದಾಗ ಸಂಕ್ರಾಂತಿ ವೇಳೆಗೆ ರಿಲೀಸ್, ಸಂಕ್ರಾಂತಿ ವೇಳೆಗೆ. ಹಿಂದಿಯಲ್ಲೆಲ್ಲ ಹಂಗಲ್ಲ, ಈದ್ ವೇಳೆಗೆ ರಿಲೀಸ್, ದೀಪಾವಳಿ ನೋಡಿ, ದೀಪಾವಳಿ ವೇಳೆಗೆ, ಈದ್ ವೇಳೆಗೆ, ಕ್ರಿಸ್ಮಸ್ ವೇಳೆಗೆ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಸಂಕ್ರಾಂತಿ ವೇಳೆಗೆ, ಯುಗಾದಿ ವೇಳೆಗೆ. ನಮ್ಮ ಕರ್ನಾಟಕ ಬಹಳ ಅದನ್ನ ಮೇಂಟೈನ್ ಮಾಡ್ಕೊಂಡ್ ಬಂದಿದೆ. ಅದರಲ್ಲೂ ಕೂಡ ಸಂಕ್ರಾಂತಿ ನೋಡ್ರಿ, ಸಂಕ್ರಾಂತಿ ಅಂದಾಗ ನಿಮ್ಗೆ ಯಾವ್ದು ಹಾಡು ನೆನಪಾಗೋದು? ಸಂಕ್ರಾಂತಿ, ರವಿಚಂದ್ರನ್ ಹಾಡು ನೆನಪಾಗೋದು. ನಿಮಗೆ ಇದು ಯಾವುದು ಮೈಸೂರು ದಸರಾ ಅಂದ್ರೆ ಯಾವ್ದು ನೆನಪಾಗೋದು? ಮೈಸೂರು ದಸರಾ. ಬೇರೆ ಬೇರೆ ಹಾಡು ಬಂತು ನಿಜವಾಗಿ. ಬಟ್ ಅದು ಎವರ್ಗ್ರೀನ್ ಯಾವಾಗಿದ್ರು ಕೂಡ. ಆಮೇಲೆ ಒಂದು ಏನು ಕನ್ನಡ ನಾಡಿನ ಬಗ್ಗೆ, ಗಂಧದ ಗುಡಿಯ ಬಗ್ಗೆ ಒಂದು ಹಾಡಿಂದ ಯಾವ್ದು ನೆನಪಾಗೋದು? ನಾವು ಆಡುವ ನುಡಿಯೇ ಕನ್ನಡ ನುಡಿ, ಗಂಧದ ಗುಡಿ, ಆತರ. ಅಂದ್ರೆ ಆಮೇಲೆ ಭಾರತದ ಬಗ್ಗೆ ಮಾತಾಡಿ ಅಂತಂದ್ರೆ ಕನ್ನಡದಲ್ಲಿ ಭಾರತ ಭೂಷಿರ ಮಂಜುಳ ಸುಂದರಿ ಕನ್ಯಾಕುಮಾರಿ ಹಿಂಗ್ ಬರ್ತಾ ಇರುತ್ತೆ. ಸೊ ಸಿನಿಮಾಗಳು ಬೀರುವಂತ ಪ್ರಭಾವ ಒಂದು ಸಂಕ್ರಾಂತಿ ವಿಚಾರ ಅಂತ. ಆ ಸಂಕ್ರಾಂತಿ ಬಂದ ಕಾರಣಕ್ಕಾಗಿ ನಮಗೆ ಅದು ಇಲ್ಲಿಗೂ ಬಂದಿರ್ಬೋದು. ಸಂಕ್ರಾಂತಿಯಲ್ಲಿ ಏನೋ ದೊಡ್ಡದ ಕ್ರಾಂತಿ ಆಗತ್ತೆ. ಆಮೇಲೆ ಸಂಕ್ರಾಂತಿ ನಮಗೆ ಬೇರೆ ಇಂಥದ್ದು ಸಿಕ್ಕ ತಕ್ಷಣ ಮೇಲೆ ಕೆಳಗೆಲ್ಲ ಹಾಕ್ಬಿಟ್ಟು ಮಾಡಿ ಸಂಕ್ರಾಂತಿ ಸಂಕ್ರಾಂತಿ. ಕುಮಾರಸ್ವಾಮಿ ಅವ್ರು ಬಹಳ ಕೆಟ್ಟದಾಗ ಹೇಳ್ಬಿಟ್ರು, ಯಾವ ಕ್ರಾಂತಿ ವಾಂತಿ ಬಗ್ಗೆ. ಅವ್ರದ್ದು ಏನಾಗ್ಬಿಟ್ಟಿದೆ, 19 MLAಗಳಿದ್ದಾರೆ. 19 MLAಗಳಿದ್ದಾರೆ. ಈಗ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತಿದೆ. ಈಗ 19 MLA ನಾನು ಕಾಂಗ್ರೆಸ್ ಸೇರ್ತೇನೆ ಅಂತಂದ್ರೆ ಸೇರಕ್ಕಾಗಲ್ಲ. ಆತನ 6 ವರ್ಷ ಪಕ್ಷದಿಂದ ಉಚ್ಚಾಟಿಸಬಹುದು. ಆತನ ಲೈಫ್ ಹೋಯ್ತು. ನಾನು ಅವತ್ತು ನಿಮಗೆ ಹೇಳಿದೆ 6 ವರ್ಷ ಯಾಕೆ ಮಾಡ್ತಾರೆ ಅಂತ. 5 ವರ್ಷ ಮಾಡಬಹುದಲ್ಲ. 6 ವರ್ಷ ಯಾಕೆ ಮಾಡ್ತಾರೆ ಅಂತಂದ್ರೆ ಇವತ್ತೆಷ್ಟು ಇಸ್ವಿ? 2025 ಅಲ್ವಾ? ನೆಕ್ಸ್ಟ್ ಚುನಾವಣೆ ಇರೋದು ಯಾವಾಗ? 26, 27, 28 28 ಇದೆ.
ಇನ್ನೊಂದು ಚುನಾವಣೆ ಇರೋದು 29ಕ್ಕೆ ಇದೆ. ಹೌದು. ಈಗ 25ಕ್ಕೆ 6 ವರ್ಷಗಳ ಕಾಲ ನಿಷೇಧ ಆಯ್ತು ಅಂತ ಒಬ್ಬ ಇಟ್ಕೊಳ್ಳಿ. 28ರ ಚುನಾವಣೆ ಸ್ಪರ್ಧೆ ಮಾಡೋಕ್ಕಾಗಲ್ಲ. ಹೌದು, ಸ್ಪರ್ಧೆ ಮಾಡೋಕ್ಕಾಗಲ್ಲ. 29ರ ಚುನಾವಣೆಗೂ ಸ್ಪರ್ಧೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವಾಗ ಆಯ್ತಾ? ಎಷ್ಟು ವರ್ಷ ಆಯ್ತು? 6 ವರ್ಷ ಅವ್ರಿಗೆ ಅನ್ಸಿರ್ಬೋದು. ನೋಡಿ 28 ಈಗ 25ಕ್ಕೆ ಆತ ನಿಷೇಧಕ್ಕೊಳಗಾದ್ರೆ 28ಕ್ಕೆ ಆಗಲ್ಲ, 3 ವರ್ಷ ಆಯ್ತು. 29ಕ್ಕೂ ಆಗಲ್ಲ, 4 ವರ್ಷ ಆಯ್ತು. 2 ವರ್ಷ ಇರುತ್ತೆ, 30, 31 ಆಯ್ತಾ? 31ರ ತನಕ ಆತನಿಗೆ ನಿಷೇಧ ಇರುತ್ತೆ. 32ಕ್ಕೆ ಸ್ಪರ್ಧೆ ಮಾಡ್ತೇನೆ ಅಂತ ಹೇಳುವಾಗ ಎಲೆಕ್ಷನ್ ಇರಲ್ಲ, ಮತ್ತೆ ಆತ 10 ವರ್ಷ ಕಾಯ್ಬೇಕು, 8 ವರ್ಷ ಕಾಯ್ಬೇಕು. ಅಷ್ಟಾಗುವಾಗ ಸತ್ತೋಗಿರ್ತಾನೆ. ಆದ್ರೆ ಜಿಗುಪ್ಸೆ ಬಂದ್ಬಿಡ್ತದೆ. ಆಮೇಲೆ ಅವನ ಆ ಪ್ರಭಾವಳಿ ಹೋಗಿರುತ್ತೆ. ಈಗ ನೀವು ಯಾರನ್ನೇ ತಗೊಳ್ಳಿ, ಕೆಲವು ಲೆಜೆಂಡ್ಗಳನ್ನ ಬಿಟ್ರೆ, ಈಗ ರಜನಿಕಾಂತ್, ಅಮಿತಾಬ್ ಬಚ್ಚನ್, ರಾಜ್ಕುಮಾರ್, ವಿಷ್ಣುವರ್ಧನ್ ಇವರನ್ನೆಲ್ಲ ಬಿಟ್ರೆ, ಒಬ್ಬ ಸೂಪರ್ ಸ್ಟಾರ್ ಅನ್ನೋನು 10 ವರ್ಷ ಮಾತ್ರ ರೀ. ಯಾವುದೇ ಫೀಲ್ಡ್ ಅಲ್ಲಿ ನೀವು ತಗೊಳ್ಳಿ, ಯಾವುದೇ ಫೀಲ್ಡ್ ಅಲ್ಲಿ ತಗೊಳ್ಳಿ, ಕೆಲವರು ಮಾತ್ರ ವಿಭಿನ್ನ ಆಗಿರ್ತಾರೆ. ನೀವು ನೆಹರು ತಗೊಳ್ಳಿ, 16 ವರ್ಷ. ನೆಹರು 16 ವರ್ಷ ಅಷ್ಟೇ, ಅದು ಕೂಡ ಪ್ರತಿಸ್ಪರ್ಧಿಗಳಿಲ್ಲದೆ. ಇಂದಿರಾ ಗಾಂಧಿ ಒಂದು 10 ವರ್ಷ ಆಯ್ತಾ? ಈ ಸಿದ್ದರಾಮಯ್ಯ 7 ವರ್ಷ, ಬಂಗಾರಪ್ಪ ಮುಖ್ಯಮಂತ್ರಿ 2 ವರ್ಷ. ನೀವು ಯಾವುದೇ ಫೀಲ್ಡ್ ಅಲ್ಲಿ ತಗೊಳ್ಳಿ, ಒಬ್ಬನಿಗೆ ಪೀಕ್ ಹೋಗೋದಕ್ಕೆ 10 ವರ್ಷ ಮಾತ್ರ ಅವಕಾಶ ಸಿಗೋದು. ಅದಕ್ಕೆ ಪಾಲಿಟಿಕ್ಸ್ ಅಲ್ಲೂ ಕೂಡ ಹೆಂಗಿರುತ್ತೆ ಅಂದ್ರೆ, ಆ ಪೀಕ್ ಟೈಮಲ್ಲಿ ನಿನ್ನನ್ನು ತೆಗೆದುಬಿಟ್ಟು ಸೈಡ್ಗೆ ಎಸೆದ್ಬಿಟ್ರೆ ನಂತರ ಬಂದಾಗ ಮೂಸೋನಿರೋದಿಲ್ಲ. ಈಗ ಇರಲಿ, ಈಗ ಸಂಕ್ರಾಂತಿ ಬಳಿಕ ಹೈಕಮಾಂಡ್ ಎಂಟ್ರಿ ಆಗತ್ತಂತೆ. ಮತ್ತೊಂದಂತೆ ರಾಜ್ಯಕ್ಕೆ ಕಾಂಗ್ರೆಸ್ ವರಿಷ್ಠರು ಎಂಟ್ರಿ ಆಗ್ತಾರೆ. ರಾಜ್ಯಕ್ಕೆ ಸುರ್ಜೇವಾಲಾ, ವೇಣುಗೋಪಾಲ್ ಆಗಮನ, ಯಾವ ಸಚಿವರನ್ನ ಕೈಬಿಡಬೇಕು, ಯಾರನ್ನ ಸೇರಿಸಬೇಕು, ದೆಹಲಿಯಲ್ಲಿ ಚರ್ಚೆ ನಡೆಸಿ ರಾಜ್ಯಕ್ಕೆ ಎಂಟ್ರಿ ಸಾಧ್ಯತೆ. ಬಳಿಕ ಸಿಎಂ ಡಿಸಿಎಂ ಜೊತೆ ಕಾಂಗ್ರೆಸ್ ವರಿಷ್ಠರ ಚರ್ಚೆ. ಎಐಸಿಸಿ ಗ್ರೀನ್ ಸಿಗ್ನಲ್ ಕೊಟ್ಟ ಬಳಿಕ ಸಂಪುಟ ಪುನರ್ರಚನೆ ಅಂತೇಳಿ ಮಾಹಿತಿಗಳು ಬರ್ತಾ ಇದೆ. ಬಜೆಟ್ಗೂ ಮೊದಲು ಅಂದರೆ ಮಾರ್ಚ್ 14ನೇ ತಾರೀಕು ಬಜೆಟ್ಗೂ ಮೊದಲು ಸಂಪುಟ ಪುನರ್ರಚನೆ ಸಾಧ್ಯತೆ ಇದೆಯಂತೆ. ಸಚಿವ ಸಂಪುಟ ಪುನರ್ರಚನೆ ವಿಚಾರ ಸಂಬಂಧಪಟ್ಟಂತೆ ಹೈಕಮಾಂಡ್ ಜೊತೆ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಮಾತಾಡ್ಬೋದು, ಅವರು ಮುಖ್ಯಮಂತ್ರಿಗಳಲ್ಲೂ, ಅವರು ಸರ್ವಾಧಿಕಾರ ಇದೆ, ಮಾತಾಡ್ಬೋದು. ನೀವು ಕೂಡ ಸಿಎಂ ಆಪ್ತರು. ಅದು CM ಆಪ್ತರು ಅನ್ನೋದಕ್ಕಿಂತ CM ಆಪ್ತರಾಗಿ ಇರಬೇಕಾಗುತ್ತೆ. ಇಲ್ಲಾಂದರೆ ರಾಜ್ಯದಲ್ಲಿ ನಾವು ಕೆಲಸ ಮಾಡ್ಬೇಕಲ್ಲ ನಮ್ಮ ಕ್ಷೇತ್ರದವ. ಸಚಿವ ಸಂಪುಟ ಪುನರ್ರಚನೆ ಸುಳ್ಳು ಕೊಟ್ಟಿರೋ ಹಿನ್ನೆಲೆಯಲ್ಲಿ ನಿಮ್ಗೇನಾದರೂ ಕೂಡ ಒಂದು ಗೀಚನೆ ಏನು ಬಂದಿಲ್ಲ. ನಮ್ಮನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಹಿರಂಗ ಸಭೆಯಲ್ಲೇ ಬಹಿರಂಗವಾಗಿ ರೀಶಫಲಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಾದು ನೋಡು. ಸಿದ್ದರಾಮಯ್ಯ ಒಂದು ಮಾತನಾಡಿದ್ರು, ಸಚಿವ ಸಂಪುಟ ಪುನರ್ರಚನೆ ವಿಚಾರ ಹೈಕಮಾಂಡ್ ಮಾತಾಡ್ತೀವಿ ಅಂತ. ಏನು ಅನಿಸುತ್ತೆ? ನನಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಿದ್ರೆ ನನಗೂ ಹೇಳಿ. ಮುಖ್ಯಮಂತ್ರಿ ಹೇಳಿದ್ದೆ, ಅದನ್ನು ನಾವು ಹೇಳ್ತಾ ಇರ್ತೀರಿ ಯಾವಾಗಾರ ಒಮ್ಮೆ. ನೀವೇ ನನಗೆ ಹೇಳಿ ಯಾವಾಗಾರ. ಪುನರ್ರಚನೆ ಆದರೆ ಒಂದಷ್ಟು ಸಚಿವನ ಕೈ ಬಿಡುವಂಥದ್ದು. ನೀವು ಎಲ್ಲ ಊಹಾಪೋಹಗಳಿಗೆ ಹೆಂಗೆ ಉತ್ತರ ಕೊಡಲಿ? ಏನು ಇನ್ನೂ ಮಂತ್ರಿಮಂಡಲ ಬಗ್ಗೆ ಏನು ಹೈಕಮಾಂಡ್ ಚರ್ಚೆ ಮಾಡ್ತಾರೆ. ಸಾಹೇಬ್ರು ಹೇಳಿದಂತಾರೆ. ಆಗತ್ತೇನೆ ಈಗ? ಯಾರು ಹೇಳಿದರು? ಮುಖ್ಯಮಂತ್ರಿ ಹೇಳಿರುವಂಥದ್ದು. ಸಚಿವ ಸಂಪುಟ ಪುನರ್ರಚನೆ ಬೇಕು, ಹೈಕಮಾಂಡ್ ಚರ್ಚೆ ಮಾಡ್ತೀವಿ ಅಂತ ಹೇಳಿ ಕೇಳಿದರೆ ಸಾಹೇಬ್ರು ಹೇಳ್ತಾರೆ ಏನು ಮಾಡಬೇಕು ಅನ್ನೋದು ಹೇಳ್ತಾರೆ. ಪುನರ್ರಚನೆ ಸಂದರ್ಭದಲ್ಲಿ ನಿಮ್ಮ ಹೆಸರು ಕೂಡ ಹೆಸರಿದೆ ಅಂತ ಚರ್ಚೆ ಆಗ್ತಾರಂತ. ಇಲ್ಲ, ನೀವೇ ಕೊಡೋರಪ್ಪ. ಅದನ್ನೆಲ್ಲ ಟಿ ವಿ ಆಗೋದು ನೀವೇ ಹಾಕಿರ್ತೀರಿ. ಮೇಲ್ಗಡೆ ಏನು ಅಂಥದ್ದೇನಿಲ್ಲ. ಹೈಕಮಾಂಡ್ ಏನು ತೀರ್ಮಾನ ಕೈಗೊಂಡ್ರು ತಾವು ಸಿದ್ಧ ಇದ್ದೀರಾ, ಬದ್ಧ ಇದ್ದೀರಾ? ಅರೆ, ಇನ್ನೂ ಅದ್ರ ಬಗ್ಗೆ ನೆನಪೇ ಇಲ್ಲ. ಏನು ಹೆಂಗೆ ಹೇಳಿ ನಾನು? ಸರ್, ಇದು ಸಚಿವ ಸಂಪುಟ ಪುನರ್ರಚನೆ ವಿಚಾರ ಚರ್ಚೆ ಆಗಿದೆ. ಇಲ್ಲ, ಸದ್ಯಕ್ಕಿಲ್ಲ ಗುರುವ. ಅಂದ್ರೆ ಒಂದಷ್ಟು ಜನ ಕೈ ಬಿಡ್ತಾರಂತಾನೆ ಬಿಟ್ಟು ಅದೇ ಸದ್ಯಕ್ಕೇನಿಲ್ಲ. ಸುರೇಶ್ ಅವ್ರು ಲೈವ್ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧ. ಓಕೆ, ಸುರೇಶ್, ಇದು ಎಷ್ಟು ಸಾಧ್ಯತೆ, ಯಾವಾಗ, ಅಥವಾ ಕೇವಲ ಇದು ಬಂದ ಪುಟ್ಟ ಹೋದ ಪುಟ್ಟ ಆಗತ್ತಂತೆ ಮಾಡ್ತಾರಂತೆ ಹಂಗನ, ಅಥವಾ ಏನಾದ್ರು ಟೈಮ್ ಫಿಕ್ಸ್ ಆಗಿದೆಯಾ? ಜಯಪ್ರಕಾಶ್, ಸಂಪುಟ ಪುನರ್ರಚನೆ ವಿಚಾರ ಕಳೆದ 1 ತಿಂಗಳಿಂದನೂ ಕೂಡ ಗುಸುಗುಸು ಶುರುವಾಗಿರ್ತಕ್ಕಂಥದ್ದು. ಒಂದು ಕಡೆ ಇಲ್ಲಿ ಆಕಾಂಕ್ಷಿಗಳು ಏನಿದ್ದಾರೆ, ಸಚಿವಾಕಾಂಕ್ಷಿಗಳು, ಕಳೆದ ಬಾರಿ ಏನು ಅವರಿಗೆ ಸರ್ಕಾರ ರಚನೆ ಆದಂಥ ಸಂದರ್ಭದಲ್ಲಿ ಅವ್ರಿಗೆ ಯಾರಿಗೆ ಅವಕಾಶ ಸಿಕ್ಕಿರಲಿಲ್ಲ, ಅವರೆಲ್ಲರೂ ಕೂಡ ಈಗ ಬಹಿರಂಗವಾಗಿ ಒತ್ತಡ ಆಗ್ತಾ ಇರೋದಕ್ಕೆ ಶುರು ಮಾಡಿರ್ತಕ್ಕಂಥದ್ದು. ಜೊತೆಗೆ ತಮ್ಮ ಆಪ್ತರು ಮತ್ತು ಹೈಕಮಾಂಡ್ ಮಟ್ಟದಲ್ಲಿಯೂ ಕೂಡ ಹೈಕಮಾಂಡ್ ನಾಯಕರಿಗೂ ಕೂಡ ಒತ್ತಡ ತರುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ CM ಆಪ್ತರಲ್ಲಿ ಇರ್ತಕ್ಕಂಥವ್ರು ಕೂಡ ಕೆಲವರು ಅವರಲ್ಲಿಯೂ ಕೂಡ ಒತ್ತಡವನ್ನು ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಏನಾಗ್ತಾ ಇದೆ, ಸಹಜವಾಗಿ ಸಂಪುಟ ಪುನರ್ರಚನೆಯ ವಿಚಾರ ಗುಸುಗುಸು ಮತ್ತೆ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಆದರೆ ಈ ಬಾರಿ ಹೈಕಮಾಂಡ್ ಕೂಡ ಸ್ವಲ್ಪ ಸೀರಿಯಸ್. ಯಾಕೆಂತಂದರೆ ಒಂದಷ್ಟು ಈ ಹಿಂದೆ ಏನು ಕೈ ತಪ್ಪೋಗಿದ್ರು ಅವ್ರಿಗೆ ಕೊಡಲೇಬೇಕಾದಂಥ ಅನಿವಾರ್ಯತೆ ಕೂಡ ಇರ್ತಕ್ಕಂಥದ್ದು. ಜೊತೆಗೆ ಸರ್ಕಾರದಲ್ಲಿ ಈವರೆಗೂ ಕೂಡ ತಮ್ಮ ಇಲಾಖೆಯಲ್ಲಿ ಪ್ರಗತಿಯನ್ನು ಸಾಧಿಸಿದಂಥ ಸಚಿವರು ಏನಿದ್ದಾರೆ, ಜೊತೆಗೆ ಸರ್ಕಾರಕ್ಕೂ ಮತ್ತು ಪಕ್ಷಕ್ಕೂ ಕೂಡ ಎರಡೂ ಕಡೆಗೂ ಮುಜುಗರನ್ನು ತಂದಿರತಕ್ಕಂಥವರೆಲ್ಲ ಏನಿದ್ದಾರೆ, ಅವರನ್ನು ಕೈ ಬಿಡಬೇಕು ಅಂತಕ್ಕಂತಹ ಆಂತರಿಕ ಒತ್ತಡ ಕೂಡ ಶುರುವಾಗಿರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ಈ ಬಾರಿ ಕೂಡ
ಓಕೆ, ನನ್ನ ಪ್ರಕಾರ ಸದ್ಯಕ್ಕೆ ಆ ಥರ ಇರ್ಬೋದು. ಆದರೆ ಅದೆಲ್ಲವೂ ಕೂಡ ಒಂದು ಈಗ ಸಿದ್ದರಾಮಯ್ಯನವರು ಮೀಟಿಂಗ್ ಮಾಡಿದ್ರು, ಮತ್ತೊಂದು ಮಾಡಿದರು. ನನಗೆ ಈಗ ನಾನು ಮೂಡ ವಿಚಾರದಲ್ಲಿ ಎಲ್ಲರೂ ಯಾರು ಏನೇ ಅಂದರೂ ಕೂಡ ಒಂದು ಮಾತನ್ನು ಹೇಳಿದ್ದೆ, CM ಸಿದ್ದರಾಮಯ್ಯ ಅರೆಸ್ಟ್ ಆಗೋದಿಲ್ಲ, ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ CM ಸಿದ್ದರಾಮಯ್ಯನವರನ್ನ. ಅವ್ರದ್ದು ಆಗಿರ್ಬೋದು ಹೇಗಿರ್ಬೋದು ಅಂತೆಲ್ಲ ಇರೋದು ಬಿಟ್ಟರೆ ನಾನು ಹೇಳಿದೆ CM ಸಿದ್ದರಾಮಯ್ಯನವರ ದಾಖಲೆ ಏನಿದೆ ಅದಕ್ಕೆ ಮಾಡಿದ್ರು. ಆಮೇಲೆ ಒಂದು 14 ಸೈಟ್ಗೆ ಬೇಕಾ 25 ವರ್ಷ ಸ್ಕೆಚ್ ಆಗ್ತಾರೆ. ಅವರು ಪಾಲಿಟಿಕಲ್ ಇರೋದೇ 40 ವರ್ಷ, ಅದ್ರಲ್ಲಿ 25 ವರ್ಷ 14 ಸೈಟ್ಗೆ ಆಗ್ತಾರೆ. ಹಂಗಾಗೋದಿಲ್ಲ ಅಂತೇಳಿ. ಹಾಗಂತ ಅಲ್ಲಿ ತಪ್ಪಾಗಿದೆ ಒಪ್ಪಾಗಿದೆ ಅದನ್ನು ಸಮರ್ಥನೆ ಮಾಡ್ಕೊಳ್ತಾ ಇರುವಂಥದ್ದಲ್ಲ. ಹಾಗೇನೆ ಈಗ ಹೇಳ್ತಾರಲ್ಲ 5 ವರ್ಷ ನಾನೇ CM ಮತ್ತೊಂದು CM, ಅದೂ ಆಗಲ್ಲ. ನನ್ನ ಪ್ರಕಾರ ಪವರ್ ಶೇರಿಂಗ್ CM ಸಿದ್ದರಾಮಯ್ಯ ಕೆಳಗಿಳಿತಾರೆ ಅಂದರೆ ಕೆಳಗಿಳಿಸಬಾರ್ದು. ಅವರಾಗಲೇ ಇಳಿತಾರೆ. ಕೆಳಗಿಳಿಸಿದ್ರೆ ಹೋಯ್ತು ಕಾಂಗ್ರೆಸ್ ಸರ್ವನಾಶ. ಯಾಕಂದ್ರೆ ಒಬ್ಬ ಸಿದ್ಧಾಂತಬದ್ಧ ನಾಯಕರು ಇರ್ತಾರೆ, ಬಿಜೆಪಿ ಎಲ್ಲ ಆಯ್ತಲ್ಲ ಅದೇ ಪರಿಸ್ಥಿತಿ. ಹಾಗೂ ಆಗಬಾರ್ದು, ಇಳಿಲೇಬೇಕು, ಹಂಗಾಗಬಾರ್ದು. ಸಿದ್ದರಾಮಯ್ಯ ಈಸ್ ಸ್ಯಾಟಿಸ್ಫೈಡ್ ನನ್ನ ಪ್ರಕಾರ. 5 ವರ್ಷ ಕೊಟ್ಟಿದ್ದಾರೆ ನೋಡ್ರಿ. 2006ಕ್ಕೆ ಬಂದ್ರಿ ಕಾಂಗ್ರೆಸ್ಗೆ, 2006ಕ್ಕೆ ಬಂದಿದ್ದಾರೆ. 1962 ಇಂದ MLA ಆದವರು ಇದ್ದಾರೆ ಅದರಲ್ಲಿ. ಯಾರು? ಮಲ್ಲಿಕಾರ್ಜುನ್ ಖರ್ಗೆ. ಯಾವುದರಲ್ಲಿ? ಕಾಂಗ್ರೆಸ್ಸಲ್ಲಿ. 72, 82, 92, 2002, 40 ವರ್ಷ ಕಾಂಗ್ರೆಸ್ನಲ್ಲಿ ಇದ್ದಂಥವ್ರು ಮುಖ್ಯಮಂತ್ರಿ ಆಗಲಿಲ್ಲ. ಈಗಲೂ ಮುಖ್ಯಮಂತ್ರಿ ಆಗಲಿಲ್ಲ. 2006ಕ್ಕೆ ಬರ್ತಾರೆ. 2006ಕ್ಕೆ ಬಂದ ತಕ್ಷಣ ಕಾಂಗ್ರೆಸ್ ಒಂದು ಸಿಸ್ಟಮ್ ಇದೆ, ಏನೂ ಸ್ಥಾನಮಾನ ಕೊಡೋದಿಲ್ಲ. ಇವರನ್ನು ಬಂದ ತಕ್ಷಣ ಪ್ರಚಾರ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಲಾಗುತ್ತೆ. 2008ರ ಚುನಾವಣೆಗೆ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಲಾಗುತ್ತೆ. ವಿರೋಧ ಪಕ್ಷದ ನಾಯಕರಾಗಿ ಯಾರು ಖರ್ಗೆ ಅವರು ಇರ್ತಾರೆ. ಇದೇ ಕಾರಣಕ್ಕಾಗಿ ಅವರನ್ನು MP ಮಾಡಿ ಡೆಲ್ಲಿ ಕಳಿಸಲಾಗುತ್ತೆ. ಇವರಿಗೆ ಅವಕಾಶ ಮಾಡಿಕೊಡಲಾಗುತ್ತೆ. 7, 8, 9, 10, 11, 12, 13 ಕೇವಲ 7 ವರ್ಷದ ಅವಧಿಯಲ್ಲಿ ಇವರನ್ನು ಮುಖ್ಯಮಂತ್ರಿ ಮಾಡುತ್ತೆ ಕಾಂಗ್ರೆಸ್. ಅದು ಕೂಡ ಒಬ್ಬ ಕೆಮ್ಮಂಗಿಲ್ಲ. 13, 14, 15, 16, 17, 18 5 ವರ್ಷ ಅವರೇ ಮುಖ್ಯಮಂತ್ರಿ. ಆಗ ರಾಜ್ಯಾಧ್ಯಕ್ಷರಾಗಿದ್ದಂಥವರು ಪರಮೇಶ್ವರ್ ಅವರು ಕೊರಟಗೆರೆಯಲ್ಲಿ ಸೋತರು, ಪಾಪ ಮುಖ್ಯಮಂತ್ರಿ ಆಗಲಿಲ್ಲ. ಆದರೆ ಅವರನ್ನು ಸಚಿವ ಸ್ಥಾನಕ್ಕೂ ಸೇರಿಸ್ಕೊಂಡಿಲ್ಲ ಒಂದು 6-8 ತಿಂಗಳು. 2018ರಲ್ಲಿ ಬೇರೆ ಯಾರೂ ಕೆಮ್ಮಲಿಲ್ಲ. ಇವರ ನೇತೃತ್ವದಲ್ಲೇ ಸರ್ಕಾರ ಏನು ಗೌರ್ಮೆಂಟ್ ಎಲೆಕ್ಷನ್ಗೆ ಹೋಯ್ತು. 80 ಸೀಟ್ ಬಂತು. ಇವರನ್ನೇನೋ ನೇಪಥ್ಯಕ್ಕೆ ಸರಿಸಲಿಲ್ಲ. 2023ರಲ್ಲಿ DK ಶಿವಕುಮಾರ್ ಅಧ್ಯಕ್ಷರಾದರು, ಅಧಿಕಾರಕ್ಕೆ ಬಂತು, ಮತ್ತೆ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರು. 136 ಸ್ಥಾನ ಗೆದ್ರು, 130 ಮುಖ್ಯಮಂತ್ರಿ ಮಾಡಿದ್ರು. ಹಾಗೆ ಅವ್ರಿಗೂ ಇರುತ್ತಲ್ಲ, ನನಗೆ ಇಷ್ಟೆಲ್ಲ ಸ್ಥಾನಮಾನ ಕೊಟ್ಟಿದೆ, ನನ್ನ ಮರ್ಯಾದೆ ಕೊಟ್ಟಿದೆ, ಮತ್ತೊಂದು ಕೊಟ್ಟಿದೆ, ಅದನ್ನು ಇಲ್ಲ ನನಗೆ 5 ವರ್ಷ ಬೇಕೇ ಬೇಕು ಅಂತಂದ್ರೆ ಕೊಡ್ಬಹುದೇನೋ, ಇಲ್ಲ ಅಂತಲ್ಲ. ಬಟ್ ಸಿದ್ದರಾಮಯ್ಯನ ಇಮೇಜ್ ಏನು ಅಂತ ಗೊತ್ತಾಗ್ಬಿಡ್ತದೆ ಅಷ್ಟೇ. ಇದು ನನ್ನ ಒಂದು ಏನು ವಿಶ್ಲೇಷಣೆ. ಹಾಗಂತ ಅವ್ರು ಇಳಿದ ನಂತರ ಯಾರು ಅಂತ ನಾನು ಹೇಳಲ್ಲ. ಅದು DKನೇ ಆಗ್ತಾರಾ, ಮತ್ತೊಂದು ಆಗ್ತಾರಾ, ಆಗಿನ ಏನಾಗಿದೆ ಮತ್ತೊಂದಾಗಿದೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ನೆಕ್ಸ್ಟ್ ಚುನಾವಣೆಗೆ ಸಿದ್ದರಾಮಯ್ಯ ಸುತಾರಾಮ್ ನಿಲ್ಲೋದಿಲ್ಲ. ಯಾಕಂದ್ರೆ ಕಳೆದ ಬಾರಿ ಅವರು ಹೇಳಿದ್ರು, ಆದ್ರೂ ಓಕೆ ಸಮ್ ಟೈಮ್ಸ್ ಅಂತ. ಈ ಬಾರಿ ಕೂಡ ನಿಂತರೆ ಅವರ 40 ವರ್ಷದ ಇಮೇಜ್ ಇದೆಯಲ್ಲ, ಕಸಕ್ಕ